ನಾಡು ಮಂಡ್ಯದಲ್ಲಿ ಮತಾಂತರ ಭೂತ ಮತಾಂತರಕ್ಕೆ ಒಪ್ಪದ ಪತ್ನಿ ಅತ್ತೆ ಮೇಲೆ ಹಲ್ಲೆ ಮಾಡಲಾಗಿದೆ. ಕ್ರಿಶ್ಚಿಯನ್ಗೆ ಮತಾಂತರವಾಗುವಂತೆ ಒತ್ತಡ ಮಾಡಲಾಗಿದೆ ಅನ್ನುವಂತ ಆರೋಪ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮತಾಂತರಕ್ಕೆ ಒತ್ತಡ ಹೇರಲಾಗಿದೆ. ಲಕ್ಷ್ಮಿ ಹಾಗೂ ಆಕೆಯ ತಾಯಿ ಶ್ರುತಿ ಮೇಲೆ ಹಲ್ಲೆ ಮಾಡಲಾಗಿದೆ. ಪತಿ ಶ್ರೀಕಾಂತ್ ಹಾಗೂ ಆತನ ಕುಟುಂಬದ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. 15 ವರ್ಷದ ಹಿಂದೆ ಪಾಲಹಳ್ಳಿ ಗ್ರಾಮದ ಲಕ್ಷ್ಮಿ ಮದುವೆ ಆಗಿದ್ದ ಶ್ರೀಕಾಂತ್ 4 ವರ್ಷದ ಹಿಂದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಶ್ರೀಕಾಂತ್ ಫ್ಯಾಮಿಲಿ ಮತಾಂತರ ಆಗತ್ತೆ. ಪತ್ನಿ ಲಕ್ಷ್ಮಿ ಹಾಗೂ ಮಕ್ಕಳಿಗೂ ಮತಾಂತರಕ್ಕೆ ಒತ್ತಡ ಹೇರಲಾಗ್ತಾ ಇತ್ತಂತೆ. ಮತಾಂತರಕ್ಕೆ ಒಪ್ಪದೇ ಇದ್ದಕ್ಕೆ ಸಂಸಾರದಲ್ಲಿ ಪದೇ ಪದೇ ಜಗಳ ಆಗ್ತಾನೆ ಇತ್ತಂತೆ. ನಿನ್ನೆ ಇದೇ ವಿಚಾರಕ್ಕೆ ಲಕ್ಷ್ಮಿ ಮತ್ತು ಶ್ರುತಿ ಮೇಲೆ ಹಲ್ಲೆ ಮಾಡಲಾಗಿದೆ. ಗಾಯಾಳುಗಳಿಗೆ ಶ್ರೀರಂಗಪಟ್ಟಣ ತಾಲೂಕು ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಚರ್ಚಿಗೆ ಇದೇ ರೀತಿ ನನ್ನ ಗಂಡ ಕುಡ್ದು ಮನೇಲಿ ಗಲಾಟೆ ಮಾಡ್ತಿದ್ರು. ಮಧ್ಯರಾತ್ರಿ ಎಲ್ಲ ಮನೆಯಿಂದ ಈಚೆ ಇರ್ತಿದ್ರು. ಅದಕ್ಕೋಸ್ಕರ ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಹೇಳ್ತಾ ಇದ್ದಾಗ ನೀನು ಚರ್ಚಿಗೆ ಬಾ ಎಲ್ಲ ಸರಿ ಹೋಯ್ತಿದೆ, ನೀನು ಚರ್ಚಿಗೆ ಬಾ ಎಲ್ಲ ಸರಿ ಹೋಯ್ತಿದೆ ಅಂತ ಬೈಬಲು ನಿಮ್ಮ ಸ್ತೋತ್ರ ಬುಕ್ಗಳು ಏನೇನೋ ಕೊಡ್ತಿದ್ರು. ಅದೆಲ್ಲ ಕೊಟ್ಟು ಓದು, ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರ್ತೀಯ ಅಂತ ಹೇಳ್ತಿದ್ರು. ಮೈಸೂರಲ್ಲಿ ಮನೆ ಮಾಡಿಸ್ಬಿಟ್ಟು ಅಲ್ಲೂ ಕರ್ಸ್ಕೊಂಡ್ರು ಚರ್ಚ್ಗೆ ಹೋಗೋಕ್ಕೆ. ಆಮೇಲೆ ಚರ್ಚಿಗೆ ಹೋದ್ಮೇಲೆ ಗೊತ್ತಾಯಿತು ವಾರ ದುಡ್ಡು ಹಾಕಬೇಕು, ನಮ್ಮ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಹಾಕಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಏನು ಮಡ್ಗಿರ್ತೀವಿ ಅದ್ರದ್ದು 1 ಪಟ್ಟು 2 ಪಟ್ಟು ನೀವು ಚರ್ಚಿಗೆ ಕೊಡಬೇಕು. ತಿಂಗಳ ನೀವು ಚರ್ಚಿಗೆ ಹಾಕಬೇಕು ದುಡ್ಡು. ಮೊದಲನೇ ಸತಿ ಹೋಗೋಕ್ಕೂ ಮುಂಚೆ ಏನೂ ಇಲ್ಲ, ಎಂಥದ್ದು ಇಲ್ಲ, ನೀವು ನಿಮ್ಮ ದೇವ್ರುಗಳಿಗೆ ಪೂಜೆ ಮಾಡೋಕ್ಕೆ ಅರ್ಶಿನ ಕುಂಕುಮ ಕರ್ಪೂರ ಎಲ್ಲ ತೊಗೊಂಡೋಗ್ತೀರಾ, ದುಡ್ಡು ಐತೆ ನಿಮ್ಮ ಹತ್ರ, ಅದಕ್ಕೋಗಿ ನೀವು ಮಂಗಳಾರತಿ ಹಾಕಬೇಕು, ನೀವು ಚರ್ಚಿಗೆ ಬನ್ನಿ, ಏನೂ ಮಾಡೋಂಗಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟು ಕರ್ಸ್ಕೊತಾರೆ. ಅದು ಕರ್ಸಾದ್ಮೇಲೆ ಮಂಗಳಾರತಿ ಏನೂ ಇಲ್ಲ ಅಂತ ಆದಮೇಲೆ ಚರ್ಚಲ್ಲಿ ಹೋಗಿ ನಾವು ಪ್ರೇಯರ್ ಮಾಡ್ತಾ 1 ವಾರ ಸುಮ್ಮನೆ ಇರ್ತಾರೆ. ಆಮೇಲೆ ಅವರೇ ಹೇಳ್ತಾರೆ ನಾವು ಏನೂ ನಿಮ್ಮ ಹತ್ರ ದುಡ್ಡು ತಿನ್ನಲ್ಲ, ಏನೂ ಮಾಡಲ್ಲ, ನೀವು ಚರ್ಚಿಗೆ ಬನ್ನಿ ಅಂತಾರೆ. ಚರ್ಚಿಗೆ ಹೋದ್ಮೇಲೆ ಗೊತ್ತಾಗೋದು ನೀವು ದುಡ್ಡು ಹಾಕಬೇಕು, ನೀವು ದುಡ್ಡು ಹಾಕಿಲ್ಲ ಅಂದರೆ ನಿಮ್ಗೆ ಹಂಗಾಗೋಯ್ತದೆ, ದೇವ್ರ ಶಾಪ ಕೊಟ್ಬಿಡ್ತಾನೆ, ಆ ಥರ ಮಾಡಿಬಿಡ್ತಾನೆ, ಈ ಥರ ಮಾಡಿಬಿಡ್ತಾನೆ, ನಾಶ ಆಗೋಯ್ತೀರಾ ನೀವು ಅಂತ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಿಂತಿದ್ದಂಗೆ ಬರ್ತಾರೆ, ನೀವು ಹಿಂಗೆ ಕೊಡಬೇಕು, ಹಿಂಗೆ ನೀವು 1,000 ರೂಪಾಯಿ ದುಡಿದ್ರೆ ದೇವ್ರಿಗೆ ಅಂತ ಅಂದ್ಬಿಟ್ಟು 500 ರೂಪಾಯಿ ಎತ್ತಿಡಬೇಕು, ಈ ಥರ ಎಲ್ಲ ಅಂತಾರೆ ಅಲ್ಲಿ ಚರ್ಚಲ್ಲಿ. ಮತ್ತು ಜಾಸ್ತಿ ಜನಗಳನ್ನ ಸೇರಿಸ್ತಾರೆ. ನಾನು ಅವ್ರ ಮನೆಯೊಳಗೆ ಸೇರಿಲ್ಲ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ನಾನು ಸೇರಬೇಕು ಅಲ್ಲಿಗೆ ಚರ್ಚಿಗೆ. ಏನೇನೋ ತೀರ್ಮಾನ ಮಾಡಿ ಗಂಡ ಹೆಂಡ್ತಿಗೆ ಸೇರಿಸ್ತೀವಿ, ನೀನು ಚರ್ಚಿಗೆ ಕಳಿಸು ಸುತ್ತಿ, ನಿನ್ನ ಇವನಿಗೆ ಮೊಮ್ಮಗನಿಗೆ ಆ ಹುಡುಗನಿಗೆ ಬ್ಲಡ್ ಕ್ಯಾನ್ಸರು ಅದೆಲ್ಲ ನನ್ನ ಮಗನೇ ಖರ್ಚು ಮಾಡಿದ್ದು. ಚರ್ಚಿನ ಕಡೆಯಿಂದ ಬಂದರು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅವರು. ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ತೀವಿ ಅಂದರು. ನನಗೂ ಹೇಳಿದ್ರು ನಿನ್ನ ಮಗಳಿಗೆ ಕಳಿಸು, ನೀನು ಬಾ, ನೀನು ಚೆನ್ನಾಗಿರ್ತೀಯ, ಸಾಲ ತೀರ್ಸ್ಕೋಬೋದು, ಹಿಂಗೆಲ್ಲ ಮಾಡಿ ತೀರ್ಮಾನ ಮಾಡೋದ. ಹಿಂಗೆ ನಿನ್ನ ಮಗಳಿಗೂ ನನ್ನ ಮಗನಿಗೆ ಇಬ್ರಿಗೂ ಸೇರ್ಸದ. ಸೊ ಒಂದು ಮನೆ ಕೊಟ್ಟು ಇರ್ಸೋದ ಕಣವ, ಚರ್ಚಿಗೆ ಕರ್ಕೊಂಡೋಗಿ ಎಲ್ಲ ಸಾಲ್ವ್ ಮಾಡೋದಂತ ಇವ್ರ ಅತ್ತೆನೇ ಕರೆದ್ಲು. ಫೋನ್ ಮಾಡಿ ಎಲ್ಲ ಕರೆದ್ರು. ಅಲ್ಲಿ ಮೇನ್ ಪಾರ್ಟಿ ಅಂದರೆ ಹರೀಶ, ನಾಗಿಣಿ, ಕೃಷ್ಣಮ್ಮ, ಪ್ರಶಾಂತ, ರವಿ. ನಮ್ಮ ಜಾತಿಗೆ ಯಜಮಾನ ಮಾಡವ್ರೆ ರವಿ, ಮೇನ್ ಪಾರ್ಟಿನೇ ಅವನು. ಏಕಾಏಕಿ ಗಂಡ ಬಿಟ್ಟೊಂಡೋಗಿದ್ದ, ಬಂದು ಕರೆಸ್ಬಿಟ್ಟು ನಿನ್ನ ಮತ್ತೇನು ನಿನ್ನ ಹೆಂಡ್ತಿ ನಿನ್ನ ಬಾಮೈದ ಬಂದು ಗಲಾಟೆ ಮಾಡ್ತವ್ರೆ ಬಾರೋ ಇಲ್ಲ, ಅದೇನು ಹಿಡ್ದಿದ್ನೋ ಏನಿಲ್ಲೋ ಗೊತ್ತಿಲ್ಲ ಸರ್. ಇಷ್ಟಪ್ಪ ಇದು ರಾಡ್ ಥರ ಇಟ್ಕೊಬಂದು ನನ್ನ ಮಗನಿಗೆ ಹೊಡೆದ್ಬಿಡ್ತಾರಲ್ಲ ಅಂತ ಬಿಡಿಸ್ಕೊಳಕ್ಕೆ ಹೋದೆ ನಾನು. ಆ ಕಡೆ ಅವಳಿಗೂ ಹೊಡೆದೆ, ಈ ಕಡೆ ನನಗೂ ಹೊಡೆದ. ಅವ್ರ ಅಮ್ಮನೂ ಹೊಡೆದ್, ಅವ್ರ ಅಣ್ಣ ತಮ್ಮದಿರು ಎಲ್ಲರೂ ಹೊಡೆದ್ರು ಸರ್ ಅಲ್ಲಿ. ರವಿ ಅಕ್ಕನ ಮಗ ಸ್ವಂತ ಅಂದರೆ ಅವನೇ ನಿಂತಿದ್ದ ಮಧ್ಯೆ ಸರ್, ಬಿಡಿಸ್ಕೊಂಡಿಲ್ಲ ಅವನು. ರವಿ ಮಧ್ಯೆನೇ ನಿಂತಿದ್ದ, ಅಕ್ಕ ಹೊಡಿವಾಗ್ಲೂ ಬಿಡಿಸ್ಕೊಂಡಿಲ್ಲ, ಅಕ್ಕನ ಮಗ ಹೊಡಿವಾಗ್ಲೂ ಬಿಡಿಸ್ಕೊಂಡಿಲ್ಲ. ಬಾವ್ ಆಗ್ಬೇಕು. ರವಿ ಅಂದ್ರೆ ನನ್ನ ಮಗ ಒಬ್ಬವನೇ, ಅವನು ಈ ಯಜಮಾನ ರವಿ ಅಂತ ಮಾಡೋರೆ ನಮ್ಮ ಜಾತಿಗೆ. ನಾವು ಮರಾಠಿ. ಏನೇನೋ ತೀರ್ಮಾನ ಮಾಡಿ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಏನಿದು ಒಂದ್ ಕಡೆಯಲ್ಲಿ ಬೇರೆ ಧರ್ಮಕ್ಕೆ ಮತಾಂತರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಫ್ಯಾಮಿಲಿಲಿ ಏನೋ ಸಮಸ್ಯೆ ಇದ್ದಂಗಿದೆ. ಏನಾಗಿದೆ ಆಕ್ಚುಲ್ ಆಗಿ ಈ ಪ್ರಕರಣದಲ್ಲಿ? ನೀತಿ ಮತಾಂತರಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಪತ್ನಿ ಮತ್ತು ಅತ್ತೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಮಂಡ್ಯದ
ಶ್ರೀರಂಗಪಟ್ಟಣದಲ್ಲಿ ನಡೆದಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪತ್ನಿ ಲಕ್ಷ್ಮಿ ಹಾಗೂ ಮಕ್ಕಳಿಗೆ ಮತಾಂತರ ಆಗ್ಬೇಕು ಅಂತೇಳಿ ಏನು ಪತಿ ಶ್ರೀಕಾಂತ್ ಮತ್ತೆ ಅವ್ರ ಕುಟುಂಬದವರು ಸಾಕಷ್ಟು ಒತ್ತಡವನ್ನ ಹಾಕ್ತಿದ್ರು. ಅದಕ್ಕೆ ಒಪ್ಪದೇ ಇರೋ ಹಿನ್ನೆಲೆಯಲ್ಲಿ ಈ ರೀತಿ ಮಾರಣಾಂತಿಕವಾಗಿ ಅಂದ್ರೆ ರಾಜಿ ಪಂಚಾಯತಿಗೆ ಕರೆದಂತ ಸಂದರ್ಭದಲ್ಲಿ ಅದಕ್ಕೆ ಒಪ್ಪದ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಲಕ್ಷ್ಮಿ ಮತ್ತು ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಳೆದ 2-3-4 ದಿನಗಳ ಹಿಂದೆನೆ ಆಕೆ ಏನು ಲಕ್ಷ್ಮಿ ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದು ಇಟ್ಟಿದ್ಲು ಅನ್ನೋದು ಕೂಡ ಮಾಹಿತಿ ಬಂದಿರತಕ್ಕಂಥದ್ದು. ಆದ್ರೆ ಒಂದು ರಾಜಿ ಮಾಡೋಣ ಅಂತ ಹೇಳಿ ಕುಟುಂಬಸ್ಥರು ಮತ್ತೆ ನೆಂಟರಿಷ್ಟರ ಸಮ್ಮುಖದಲ್ಲಿ ಒಂದು ರಾಜಿ ಪಂಚಾಯತ್ಗೆ ಕರೆದಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಬ್ಬಿಣದ ರಾಡ್ನಿಂದ ತಲೆಗೆ ಪೆಟ್ಟನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅವ್ರನ್ನ ಶ್ರೀರಂಗಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪತಿ ಶ್ರೀಕಾಂತ್ ಏನಿದ್ದಾನೆ ಅವನು ಸೇರಿದಂತೆ ಒಟ್ಟು 9 ಮಂದಿ ವಿರುದ್ಧವಾಗಿ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಲಕ್ಷ್ಮಿ ಅವರ ಸಹೋದರ ರವಿಕಿರಣ್ ಏನಿದ್ದಾರೆ ಅವರು ಕೊಟ್ಟಂತ ದೂರನ್ನ ಆಧರಿಸಿ ಈಗ ಮತಾಂತರಕ್ಕೆ ಪೀಡಿಸಿದಂತ ಈ ಒಂದು ಶ್ರೀಕಾಂತ್ ಮತ್ತು ಅವರ ಕುಟುಂಬಸ್ಥರು ಒಟ್ಟು 9 ಜನರ ವಿರುದ್ಧ ಈಗ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ನೀತಿ ಫೈನ್, ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗಾಗಿ.